ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಬೆಳಗಿನ ಒಂದು ಟಿಫಿನ್ಗೆ ಏನು ಮಾಡೋದು ಅಂದರೆ ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾಯಿದ್ದೀನಿ. ಓಕೆನಾ, ಅದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು: ಜೀರಿಗೆ, ಸಾಸಿವೆ, ಅರಿಶಿಣ ಪುಡಿ, ಖಾರ ಪುಡಿ ಮತ್ತು ಪೆಪ್ಪರ್ ಪೌಡರ್ ಮತ್ತು ಗರಂ ಮಸಾಲ ಮತ್ತು ಉಪ್ಪು. ಓಕೆನಾ, ಇಷ್ಟು ಬೇಕಾಗುತ್ತೆ ಮಸಾಲೆ ಐಟಮ್ಸಲ್ಲಿ. ಮತ್ತು ನೋಡಿ, ಇಲ್ಲಿ ನಾವು ಈರುಳ್ಳಿ ಹೆಚ್ಕೊಂಡಿದ್ದೀವಿ ಚಿಕ್ಕದಾಗಿ, ಮತ್ತು ಟೊಮಾಟೊ, ಕರಿಬೇವು ಮತ್ತು ಕ್ಯಾಪ್ಸಿಕಮ್. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ ಫ್ರೆಂಡ್, ಎಣ್ಣೆ ಕಾದಿದೆ. ಇವಾಗ ನಾವು ಇಲ್ಲಿ ಸಾಸಿವೆ ಹಾಕ್ತಾಯಿದ್ದೀವಿ ಮತ್ತು ಜೀರಿಗೆ, ಸಾಸಿವೆ ಜೀರಿಗೆ ಹಾಕಿದ್ದೀವಿ. ನೋಡಿ, ಹೀಗೆ ಚಟಪಟ ಅಂದಮೇಲೆ ನಾವು ಕರಿಬೇವನ್ನು ಹಾಕಬೇಕು, ಈರುಳ್ಳಿ ಹಾಕಬೇಕು. ನೋಡಿ ಫ್ರೆಂಡ್, ಈಗ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಓಕೆನಾ, ಇದು ಈರುಳ್ಳಿ ಸ್ಮೆಲ್ ಬಿಡುತ್ತೆ. ಅದಾದ ತಕ್ಷಣ ಟೊಮೆಟೊ ಹಾಕೋಣ. ಈಗ ಟೊಮೆಟೊ ಹಾಕೋಣ. ನೋಡಿ ಫ್ರೆಂಡ್, ಈಗ ಟೊಮೆಟೊ ಹಾಕಿದ್ವಿ. ಇದು ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಡೋಣ, ಬೇಗ ಬೇಯುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಬೇಕಾದರೆ ಹಾಕ್ಕೋಬೋದು. ಈಗ ಸ್ವಲ್ಪ ಬೇಯಲಿಕ್ಕೋಸ್ಕರ ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ. ನೋಡಿ, ಕಟ್ ಮಾಡಾಗಿರ್ತಕ್ಕಂಥ ಕ್ಯಾಪ್ಸಿಕಮ್ನ ನಾವು ಇದರಲ್ಲಿ ಹಾಕೋಣ. ಇವಾಗ ನೋಡಿ ಫ್ರೆಂಡ್, ನಾವೀಗ ಇದನ್ನೆಲ್ಲ ತಿರ್ಗಾ ನಾವು ಏನು ಮಾಡಿದ್ವಿ, ಮಿಕ್ಸ್ ಮಾಡ್ಕೊಂಡಿದ್ವಿ. ಈಗ ನಾವು ಇದನ್ನೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ದೀನಿ ನಾನೀಗ. ಸಣ್ಣ ಉರಿಯಲ್ಲಿಟ್ಬಿಟ್ಟು ನಾವು ಇಷ್ಟು ಹಳದಿ ಹಾಕಬೇಕು, ಅರಿಶಿನ, ಮತ್ತು ಇದು ಖಾರ ಇರೋದ್ರಿಂದ ಸ್ವಲ್ಪ ಆಗಿ ಖಾರದ ಪುಡಿ ಹಾಕೋಣ. ನೆಕ್ಸ್ಟು ಗರಂ ಮಸಾಲ ಮತ್ತು ಲೈಟಾಗಿ ಸ್ವಲ್ಪ ಪೆಪ್ಪರ್ ಪೌಡರ್. ಇದನ್ನು ನಾವೀಗ ಮಿಕ್ಸ್ ಮಾಡೋಣ. ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ಮೇಲೆ ನಾವು ಸ್ವಲ್ಪ ಹಾಕ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಉಪ್ಪು, ಆಗ ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದಕ್ಕೆ ಪ್ಲೇಟ್ನ ಮುಚ್ಚಿಬಿಡೋಣ, ಇದು ಬೇಯಲಿಕ್ಕೆ. ಖಾರ ಇರೋದ್ರಿಂದ ಖಾರದ ಪುಡಿ ಸ್ವಲ್ಪ ಹಾಕಿ, ಇಲ್ಲ ನಿಮ್ಗೆ ಬೇಡ ಅಂತಂದರೆ ಹಾಗೇನೂ ಮಾಡ್ಕೋಬೋದು. ಓಕೆನಾ.